ಇದೊಂದು ಊಹಿಸಿ, ಪ್ರತಿದಿನ ಬೆಳಿಗ್ಗೆ ನಾವೆಲ್ಲರೂ ಯಾಂತ್ರಿಕವಾಗಿ ಅಂದ್ರೆ ಬಹಳ ಆತುರಾತುರವಾಗಿ ಮುಗಿಸುವ ಕೇವಲ 15 ನಿಮಿಷದ ಆಚರಣೆಯೊಂದು ಇಡೀ ಬ್ರಹ್ಮಾಂಡದ ವಾಸ್ತುಶಿಲ್ಪಕ್ಕೆ ನಮ್ಮನ್ನು ಬೆಸೆಯುವ ಒಂದು ಮಾನಸಿಕ ಹೈಪರ್ ಲಿಂಕ್ ಆಗಿದ್ರೆ ಹೇಗಿರುತ್ತೆ? ಆ ಕಲ್ಪನೆಯೇ ಬಹಳ ಆಳವಾದದ್ದು ಅಲ್ವಾ? ಖಂಡಿತ. ಮೇಲ್ನೋಟಕ್ಕೆ ಇದು ಕೇವಲ ಕೆಲವು ಮಂತ್ರಗಳ ಪಠಣದಂತೆ ಕಾಣಬಹುದು. ಆದ್ರೆ ಅದರ ಒಳಹೊಕ್ಕರೆ ನಮ್ಮ ದೈನಂದಿನ ಒತ್ತಡಗಳನ್ನು ನಿಭಾಯಿಸಲು ಬೇಕಾದ ಅತ್ಯಂತ ನಿಖರವಾದ ಮಾನಸಿಕ ಮತ್ತು ತಾತ್ವಿಕ ತಳಹದಿ ಅದರಲ್ಲಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹೌದು. ನಾವೆಲ್ಲರೂ ಇಂದು ಒಂದು ರೀತಿಯ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿದ್ದೇವೆ ಅಂದ್ರೆ ತಪ್ಪಾಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋದು, ಕಾಫಿ ಕುಡಿಯುತ್ತಾ ಇಮೇಲ್ ಚೆಕ್ ಮಾಡೋದು. ಹೌದು. ಆಮೇಲೆ ಗಡಿಬಿಡಿಯಲ್ಲಿ ಕಚೇರಿಗೆ ಓಡೋದು. ನಿಖರವಾಗಿ. ಇಂತಹ ತರಾತುರಿಯ ಬದುಕಿನಲ್ಲಿ ನಮ್ಮದೇ ಸಂಸ್ಕೃತಿಯ ಅತ್ಯಂತ ಪ್ರಬಲವಾದ ಧ್ಯಾನದ ವಿಧಾನಗಳನ್ನು ನಾವು ಕೇವಲ ಒಂದು ಮಾಡಲೇಬೇಕಾದ ಕೆಲಸ ಅಂತ ತೂಗಿಯಾಗ್ತಿದ್ದೇವೆ. ಸರಿ, ಹಾಗಾದ್ರೆ ಈ ವಿಷಯವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಬನ್ನಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಆಧಾರವಾಗಿರುವ ಕೃತಿ ಯಾವುದು ಅಂತ ನೋಡಿದ್ರೆ, ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರು ರಚಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಅಂದರೆ ಭಕ್ತಿಯುಕ್ತ ಜ್ಞಾನಯೋಗ ಎಂಬ ಬೃಹತ್ ಗ್ರಂಥ. ಹೌದು. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಾದದೊಂದಿಗೆ ಹೊರಬಂದಿರುವ ಕೃತಿಯಿದು. ಮತ್ತು ಇದರ ಗಾತ್ರ ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಬರೋಬ್ಬರಿ 800 ಪುಟಗಳಷ್ಟಿದೆ. ನಿಜಕ್ಕೂ ಆಶ್ಚರ್ಯವೇ ಸರಿ. ಯೋಚಿಸಿ, ನಾವು ಪ್ರತಿದಿನ 15 ನಿಮಿಷದಲ್ಲಿ ಮುಗಿಸುವ ಒಂದು ಕ್ರಿಯೆಯ ಬಗ್ಗೆ 800 ಪುಟಗಳ ವಿವರಣೆ ಇದೆ ಎಂದರೆ ನಾವು ಆ ಆಚರಣೆಯ ಎಷ್ಟು ದೊಡ್ಡ ಭಾಗವನ್ನು ಕಡೆಗಣಿಸುತ್ತಿದ್ದೇವೆ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಕೇವಲ ಮಂತ್ರಗಳನ್ನು ಉಚ್ಚರಿಸುವುದರ ಆಚೆಗೆ ಆ ಮಂತ್ರಗಳ ಅಂತರಂಗದಲ್ಲಿ ಅಡಗಿರುವ ಜ್ಞಾನಯೋಗವನ್ನು ಅರಿಯುವುದು ಈ ಗ್ರಂಥದ ಪ್ರಮುಖ ಗುರಿ. ಹೌದು. ಲೇಖಕರನ್ನು ಈ ಪುಸ್ತಕ ಬರೆಯಲು ಪ್ರೇರೇಪಿಸಿದ ಒಂದು ಮುಖ್ಯ ಕಾರಣ ಏನೆಂದರೆ ಈ ಆಧುನಿಕ ಬದುಕಿನ ಬಿಕ್ಕಟ್ಟು. ನಾವು ಆಚರಣೆಗಳನ್ನು ಮಾಡುತ್ತೇವೆ, ಆದರೆ ಆ ಆಚರಣೆಗಳ ಹಿಂದಿನ ಅನುಸಂಧಾನ ಅಥವಾ ಧ್ಯಾನಪೂರ್ವಕ ಅರಿವು ನಮಗಿಲ್ಲ. ಆದರೆ ಒಂದು ನಿಮಿಷ ತಿಳಿಯಿರಿ. ಈಗ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೋ ಅಥವಾ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿ ಬೆಳಿಗ್ಗೆ ಎದ್ದ ವೈದ್ಯರಿಗೋ ಇಷ್ಟೊಂದು ಸಮಯ ತೆಗೆದುಕೊಂಡು 800 ಪುಟಗಳಷ್ಟು ಆಳವಾದ ತತ್ವವನ್ನು ಅರ್ಥಮಾಡಿಕೊಂಡು ಸಂಧ್ಯಾವಂದನೆ ಮಾಡಲು ನಿಜಕ್ಕೂ ಸಾಧ್ಯವಿದೆಯಾ? ಇದು ಸಹಜವಾಗಿ ಮೂಡುವ ಪ್ರಶ್ನೆ ಅಲ್ವಾ? ಇದು ಬೆಳಿಗ್ಗೆ ಎದ್ದು ಆತುರದಲ್ಲಿ ಹಲ್ಲುಜ್ಜುವಂತೆ ಕೇವಲ ಒಂದು ಪಾಳಿಯ ಕೆಲಸದಂತೆ ಆಗಿಬಿಟ್ಟಿರುವಾಗ ಇಷ್ಟು ದೊಡ್ಡ ಜ್ಞಾನಯೋಗವನ್ನು ಅಳವಡಿಸಿಕೊಳ್ಳುವುದು ಹೇಗೆ? ಇದನ್ನು ನಾವು ಇನ್ನೊಂದು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಪರಿಸ್ಥಿತಿಯ ಗಂಭೀರತೆ ಮತ್ತು ಈ ಗ್ರಂಥದ ಪ್ರಸ್ತುತತೆ ನಮಗೆ ಅರ್ಥವಾಗುತ್ತೆ. ಓಹೋ, ಹೇಗೆ ಅಂತ ವಿವರಿಸಬಹುದಾ? ಮಠದ ಶ್ರೀ ವಿದ್ಯಾಧೀಶ ತೀರ್ಥರ ಆಶೀರ್ವಚನದಲ್ಲಿ ಅತ್ಯಂತ ಮಾರ್ಮಿಕವಾದ ಒಂದು ಮಾತಿದೆ. ಬ್ರಾಹ್ಮಣ್ಯ ಅಥವಾ ಆಧ್ಯಾತ್ಮಿಕ ಸಾಧನೆ ಎಂಬುದು ಒಂದು ವೃಕ್ಷವಿದ್ದಂತೆ. ಒಂದು ಮರದ ಹಾಗೆ? ಹೌದು. ವೇದಗಳ ಅಧ್ಯಯನ, ಉಪನಿಷತ್ತುಗಳ ಪಠನ ಇವೆಲ್ಲವೂ ಆ ವೃಕ್ಷದ ಶಾಖೆಗಳು ಅಂದ್ರೆ ಕೊಂಬೆಗಳು. ಆದರೆ ದಿನನಿತ್ಯದ ಸಂಧ್ಯಾವಂದನೆಯೇ ಆ ಮರದ ಮೂಲ ಬೇರು. ನೀವು ಮೇಲಿನ ಕೊಂಬೆಗಳಿಗೆ ಎಷ್ಟೇ ಅಲಂಕಾರ ಮಾಡಿದರೂ ಬೇರಿಗೆ ನೀರು ಹಾಕದಿದ್ರೆ ಆ ಮರ ಉಳಿಯುವುದಿಲ್ಲ. ಬೇರಿಗೆ ನೀರು ಸಿಗುತ್ತಿಲ್ಲ ಎಂದಾಯ್ತಲ್ವಾ? ಖಂಡಿತ. ಇಂದಿನ ಆಧುನಿಕ ಬಿಕ್ಕಟ್ಟು ಇರುವುದೇ ಇಲ್ಲಿ. ನಾವು ಬೇರನ್ನು ನಿರ್ಲಕ್ಷಿಸಿ ಕೇವಲ ಬಾಹ್ಯ ಆಚರಣೆಗಳಿಗೆ ಅಂಟಿಕೊಂಡಿದ್ದೇವೆ. ಭಗವದ್ಗೀತೆಯಲ್ಲಿ ಹೇಗೆ ಕರ್ಮ, ಭಕ್ತಿ ಮತ್ತು ಜ್ಞಾನ ಯೋಗಗಳಿವೆಯೋ ಹಾಗೆಯೇ ಲೇಖಕರು ಸಂಧ್ಯಾವಂದನೆಯನ್ನು 2 ವಿಭಾಗಗಳಾಗಿ ವಿಂಗಡಿಸುತ್ತಾರೆ. ಆ 2 ವಿಭಾಗಗಳು ಯಾವುವು? ಮೊದಲನೆಯದು ಭಕ್ತಿಯುಕ್ತ ಕರ್ಮಯೋಗ, ಅಂದರೆ ಭೌತಿಕವಾಗಿ ಕುಳಿತು ಆಚಮನ, ಪ್ರಾಣಾಯಾಮ, ಅರ್ಘ್ಯ ಪ್ರದಾನ ಮಾಡುವ ಭೌತಿಕ ಕ್ರಿಯೆ. ಎರಡನೆಯದು ಭಕ್ತಿಯುಕ್ತ ಜ್ಞಾನಯೋಗ, ಅಂದ್ರೆ ಆ ಕ್ರಿಯೆಗಳನ್ನು ಮಾಡುವಾಗ ಮನಸ್ಸಿನಲ್ಲಿ ನಡೆಯಬೇಕಾದ ಚಿಂತನೆ ಅಲ್ವಾ? ನಿಖರವಾಗಿ. ಜ್ಞಾನವಿಲ್ಲದ ಕರ್ಮ ಕೇವಲ ದೇಹದ ವ್ಯಾಯಾಮವಾಗುತ್ತದೆ. ಆದ್ದರಿಂದಲೇ ಯಾಂತ್ರಿಕತೆಯನ್ನು ಮುರಿಯಲು ಅನುಸಂಧಾನ ಎಂಬ ಪರಿಹಾರವನ್ನು ನೀಡಲಾಗಿದೆ. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತದೆ. ಅನುಸಂಧಾನದ ಬಗ್ಗೆ ಮಾತನಾಡುವಾಗ ಲೇಖಕರು ಕೂರ್ಮಾವತಾರದ ಅಧ್ಯಾಯವನ್ನು ಪ್ರವೇಶಿಸುತ್ತಾರೆ. ಹೌದು. ಸಮುದ್ರ ಮಥನದ ಕಥೆ. ಸಮುದ್ರ ಮಥನದ ಸಮಯದಲ್ಲಿ ಮಂಧರ ಪರ್ವತವನ್ನು ಹೊರಲು ಭಗವಂತ ಕೂರ್ಮಾವತಾರ ಅಂದ್ರೆ ಆಮೆಯ ರೂಪ ತಾಳಿದ ಕಥೆ ನಮಗೆಲ್ಲರಿಗೂ ಪರಿಚಿತ. ಆದ್ರೆ ಈ ಗ್ರಂಥದಲ್ಲಿ ವಿವರಿಸಿರುವ ಬ್ರಹ್ಮಾಂಡದ ಪದರಗಳು ಅಂದ್ರೆ ಆ ಕಾಸ್ಮಿಕ್ ಸ್ಟ್ಯಾಕ್ ಇದೆಯಲ್ಲ, ಅದು ತೀರ ಸಂಕೀರ್ಣವಾಗಿದೆ. ಸ್ವಲ್ಪ ವಿವರವಾಗಿ ಹೇಳಿ. ಭಗವಂತನು ಕೂರ್ಮ ರೂಪಿಯಾಗಿ ಇಡೀ ಬ್ರಹ್ಮಾಂಡವನ್ನೇ ಹೊತ್ತಿದ್ದಾನೆ.
ಆ ಬ್ರಹ್ಮಾಂಡದೊಳಗಿನ ಗರ್ಭೋದಕದಲ್ಲಿ ವಾಯುಕೂರ್ಮನಿದ್ದಾನೆ. ಆ ವಾಯುಕೂರ್ಮನನ್ನು ಶೇಷನು ಹೊತ್ತಿದ್ದಾನೆ ಮತ್ತು ಆ ಶೇಷನು ಇಡೀ ಜಗತ್ತನ್ನು ಹೊತ್ತಿದ್ದಾನೆ. ಸ್ವಲ್ಪ ನಿಧಾನವಾಗಿ ವಿಶ್ಲೇಷಿಸೋಣ. ಖಂಡಿತ, ಇದು ದೊಡ್ಡ ಕಲ್ಪನೆ. ಒಬ್ಬ ಸಾಮಾನ್ಯ ಮನುಷ್ಯ ಬೆಳಿಗ್ಗೆ ಕಚೇರಿಗೆ ಹೋಗುವ ಧಾವಂತದಲ್ಲಿ ಬಸ್ಸು ಹಿಡಿಯುವ ಟೆನ್ಷನ್ನಲ್ಲಿರುವಾಗ ಇಷ್ಟೊಂದು ದೊಡ್ಡ ದೈತ್ಯಾಕಾರದ ಬ್ರಹ್ಮಾಂಡದ ನಕ್ಷೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ಸಾಧ್ಯವೇ? ಇದು ಮಾನಸಿಕ ಹೊರೆಯನ್ನು ಇನ್ನಷ್ಟು ಹೆಚ್ಚಿಸುವುದಿಲ್ಲವೇ? ಮೇಲ್ನೋಟಕ್ಕೆ ಆ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಇಷ್ಟೊಂದು ಸಂಕೀರ್ಣವಾದ ಚಿತ್ರಣ ಮೆದುಳಿಗೆ ಓವರ್ಲೋಡ್ ಆಡ್ಬೋದು ಅಂತ ಅನ್ಸುತ್ತೆ. ಆದರೆ ಇದರ ಹಿಂದಿರುವ ಮಾನಸಿಕ ತರ್ಕವನ್ನು ಬಿಡಿಸಿ ನೋಡ್ಬೇಕು. ಅಂದ್ರೆ ಆ ತರ್ಕ ಏನು? ನಾವು ಬೆಳಿಗ್ಗೆ ಏಳುವಾಗಲೇ ಇಡೀ ಜಗತ್ತಿನ ಭಾರ ನನ್ನ ತಲೆಯ ಮೇಲಿದೆ, ನನ್ನ ಸಂಸಾರ, ನನ್ನ ಕೆಲಸ, ನನ್ನ ಆರ್ಥಿಕ ಸಮಸ್ಯೆಗಳು. ಹೌದು, ಎಲ್ಲವನ್ನೂ ನಾನೇ ನಿಭಾಯಿಸಬೇಕು ಅನ್ನೋ ಟೆನ್ಷನ್. ನಿಖರವಾಗಿ ಆ ಅಹಂಕಾರ ಮತ್ತು ಒತ್ತಡದಿಂದ ಏಳುತ್ತೇವೆ. ಈ ಕಾಸ್ಮಿಕ್ ಸ್ಟಾಕ್ ಅಥವಾ ಬ್ರಹ್ಮಾಂಡದ ಪದರಗಳ ಕಲ್ಪನೆ ಆ ಒತ್ತಡವನ್ನು ನಿವಾರಿಸಲು ಇರುವ ಒಂದು ಮಾನಸಿಕ ತಂತ್ರಜ್ಞಾನ. ಅಂದ್ರೆ ಈ ಕೂರ್ಮ, ವಾಯುಕೂರ್ಮ, ಶೇಷ ಇವೆಲ್ಲವೂ ಕೇವಲ ಪೌರಾಣಿಕ ಕಥೆಯ ಪಾತ್ರಗಳಲ್ಲ, ಬದಲಾಗಿ ನಮ್ಮ ಒತ್ತಡವನ್ನು ಕರಗಿಸುವ ಉಪಕರಣಗಳು ಎನ್ನುತ್ತಿದ್ದೀರಾ? ಅದು ಹೇಗೆ ಕೆಲಸ ಮಾಡುತ್ತೆ? ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಕೂರ್ಮನನ್ನು ಲೋಕಾಧಾರಕ ಎಂದು ಕರೆದಿದ್ದಾರೆ. ಅಂದರೆ ಲೋಕಕ್ಕೆ ಆಧಾರವಾದವನು. ಆಧಾರವಾದವನು. ಬ್ರಹ್ಮಾಂಡವನ್ನು ಹೊತ್ತಿರುವ ಕೂರ್ಮ ಮತ್ತು ಮಂದರ ಪರ್ವತವನ್ನು ಹೊತ್ತಿರುವ ಕೂರ್ಮ ಬೇರೆ ಬೇರೆ ಅಲ್ಲ. ನಾವು ನೆಲದ ಮೇಲೆ ಕುಳಿತು ಜಪ ಮಾಡುವಾಗ ಕೇವಲ ಒಂದು ಕೋಣೆಯ ನೆಲದ ಮೇಲಿಲ್ಲ. ನಮ್ಮನ್ನು ಈ ಭೂಮಿ ಹೊತ್ತಿದೆ, ಭೂಮಿಯನ್ನು ಶೇಷ ಹೊತ್ತಿದ್ದಾನೆ, ಆ ಶೇಷನನ್ನು ವಾಯುಕೂರ್ಮ ಹೊತ್ತಿದ್ದಾನೆ. ಓಹೋ, ಮತ್ತು ಆ ಇಡೀ ವ್ಯವಸ್ಥೆಯನ್ನು ಅಂತಿಮವಾಗಿ ಭಗವಂತ ಹೊತ್ತಿದ್ದಾನೆ ಅನ್ನೋ ಅರಿವು. ಹೌದು, ಅದನ್ನೇ ಅನಂತ ಆಧಾರದ ಅಂದ್ರೆ ಇನ್ಫೈನೈಟ್ ಸಪೋರ್ಟ್ ಸಿಸ್ಟಮ್ನ ಅರಿವು ಅಂತ ಹೇಳೋದು. ಯಾವಾಗ ನಮ್ಮ ಮನಸ್ಸಿಗೆ ನಾನು ಒಂಟಿಯಲ್ಲ, ಈ ಇಡೀ ಬ್ರಹ್ಮಾಂಡ ಒಂದು ನಿಖರವಾದ ಸಮತೋಲನದಲ್ಲಿದೆ ಮತ್ತು ಅದಕ್ಕೆ ಬಲವಾದ ಆಧಾರವಿದೆ ಎಂಬುದು ಅರಿವಾಗುತ್ತದೆಯೋ, ಆಗ ನಮ್ಮ ವೈಯಕ್ತಿಕ ಸಮಸ್ಯೆಗಳ ಭಾರ ತಾನಾಗೇ ಹಗುರವಾಗುತ್ತದೆ. ಆಹಾ, ಈಗ ಅರ್ಥವಾಗುತ್ತಿದೆ. ಇದು ನಿಜಕ್ಕೂ ಒಂದು ಪ್ಯಾರಡೈಮ್ ಶಿಫ್ಟ್. ನಾವು ಜಗತ್ತಿನ ಭಾರ ಹೊತ್ತಿದ್ದೇವೆ ಎನ್ನುವ ಬದಲು ಜಗತ್ತೇ ನಮ್ಮನ್ನು ಅತ್ಯಂತ ಸುರಕ್ಷಿತವಾಗಿ ಹೊತ್ತಿದೆ ಎನ್ನುವ ಭಾವನೆ. ಖಂಡಿತವಾಗಿಯೂ ಇದು ಮಾನಸಿಕ ನೆಮ್ಮದಿಯನ್ನು ತರುತ್ತದೆ. ಆದ್ರೆ ಈ ಬೃಹತ್ ಕಲ್ಪನೆಯನ್ನು ಆ 15 ನಿಮಿಷದ ಜಪದಲ್ಲಿ ಹೇಳುವ ಗಾಯತ್ರಿ ಮಂತ್ರದ ಜೊತೆಗೆ ಹೇಗೆ ಬೆಸೆಯಲಾಗಿದೆ? ನನಗೆ ಈ ಪ್ರಕ್ರಿಯೆ ಹೇಗನಿಸುತ್ತದೆ ಅಂದ್ರೆ, ಒಂದು ಚಿಕ್ಕ 16 GB ಪೆನ್ಡ್ರೈವ್ ಒಳಗೆ ಟೆರಾಬೈಟ್ ಗಟ್ಲೆ ಡೇಟಾವನ್ನು ಅಥವಾ ಇಡೀ ಒಂದು ಲೈಬ್ರರಿಯನ್ನೇ ಜಿಪ್ ಮಾಡಿ ತುಂಬಿಟ್ಟ ಹಾಗೆ ಭಾಸವಾಗುತ್ತಿದೆ. ಒಂದು ಅದ್ಭುತವಾದ ಹೋಲಿಕೆ ಇದು, ಅಲ್ವಾ? ಗಾಯತ್ರಿ ಮಂತ್ರದ ಒಂದೊಂದು ಪದದೊಳಗೂ ಈ ಕೂರ್ಮಾವತಾರದ ಅಗಾಧ ಮಾಹಿತಿಯನ್ನು ಹೇಗೆ ಸಂಕುಚಿತಗೊಳಿಸಲಾಗಿದೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ, ಲೇಖಕರು ಆ ಮಾಹಿತಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಭಾಷಿಕ ನಿಖರತೆಯಿಂದ ಗಾಯತ್ರಿ ಮಂತ್ರದ ಪ್ರತಿ ಪದಕ್ಕೂ ಅನ್ವಯಿಸಿರುವ ರೀತಿ. ಕೇವಲ ಮಂತ್ರವನ್ನು ಉಚ್ಚರಿಸುವುದರ ಬದಲು ಆ ಪದಗಳ ಅರ್ಥದ ಆಳಕ್ಕೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಉದಾಹರಣೆಗೆ ಮಂತ್ರದ ಮೊದಲ ಪ್ರಮುಖ ಪದ ಸವಿತು. ಇದರ ಸಾಮಾನ್ಯ ಅರ್ಥ ಸೃಷ್ಟಿಕರ್ತ ಅಥವಾ ಸೂರ್ಯ. ಆದರೆ ಕೂರ್ಮಾವತಾರದ ಹಿನ್ನೆಲೆಯಲ್ಲಿ ನೋಡಿದಾಗ ಇದರ ಅರ್ಥವೇ ಬದಲಾಗುತ್ತದೆ. ಹೇಗೆ ಬದಲಾಗುತ್ತೆ? ಸೃಷ್ಟಿಗೂ ಬೆನ್ನ ಮೇಲೆ ಪರ್ವತ ಹೊತ್ತ ಆಮೆಗೂ ಏನು ಸಂಬಂಧ? ಸಮುದ್ರ ಮಥನದ ಕಥೆಯನ್ನೇ ತೆಗೆದುಕೊಳ್ಳಿ. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಕಡೆಯುವಾಗ ಮಂದರ ಪರ್ವತ ಮುಳುಗಲಾರಂಭಿಸುತ್ತದೆ. ಆಗ ಭಗವಂತ ಕೂರ್ಮಾವತಾರ ತಾಳಿ ಆ ಪರ್ವತವನ್ನು ಎತ್ತಿ ಹಿಡಿಯುತ್ತಾನೆ. ಹೌದು, ಆ ಆಧಾರ ಸಿಕ್ಕ ಮೇಲೆ ಸಮುದ್ರ ಮಥನ ಮುಂದುವರಿದದ್ದು. ಖಂಡಿತ. ಅದರಿಂದ ಲಕ್ಷ್ಮಿ, ಕಾಮಧೇನು, ಪಾರಿಜಾತ ಮತ್ತು ಅಂತಿಮವಾಗಿ ಅಮೃತ ಸೃಷ್ಟಿಯಾಗುತ್ತದೆ. ಅಂದರೆ ಕೂರ್ಮ ಆಧಾರವಾಗದಿದ್ದರೆ ಆ ಯಾವ ಅದ್ಭುತ ವಸ್ತುಗಳ ಸೃಷ್ಟಿಯೂ ಆಗುತ್ತಿರಲಿಲ್ಲ. ಓಹೋ, ಹಾಗಾಗಿ ಸವಿತು ಅಂದ್ರೆ ಕೇವಲ ಸೂರ್ಯನಲ್ಲ. ನಿಖರವಾಗಿ. ಆದುರಿಂದ ಸವಿತು ಎನ್ನುವಾಗ ಕೇವಲ ಆಕಾಶದಲ್ಲಿರುವ ಸೂರ್ಯನನ್ನಲ್ಲ, ನಮ್ಮೊಳಗೆ ನಡೆಯುವ ಮಾನಸಿಕ ಮಥನಕ್ಕೆ ಆಧಾರವಾಗಿ ನಿಂತು ನಮ್ಮೊಳಗಿನಿಂದ ಅಮೃತದಂಥ ಶುದ್ಧ ಜ್ಞಾನವನ್ನ ಸೃಷ್ಟಿಸುವ ಆ ಕೂರ್ಮರೂಪದ ಸೃಷ್ಟಿಕರ್ತನ ಧ್ಯಾನವಾಗಬೇಕು. ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ನಮ್ಮ ಮನಸ್ಸೇ ಒಂದು ಸಮುದ್ರವಿದ್ದಂತೆ. ಅದರಲ್ಲಿ ಪ್ರತಿದಿನ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳ ನಡುವೆ ಮಥನ ನಡೆಯುತ್ತಲೇ ಇರುತ್ತದೆ. ಆ ಮಥನದಲ್ಲಿ ನಾವು ಮುಳುಗಿ ಹೋಗದಂತೆ ನಮ್ಮನ್ನು ಎತ್ತಿ ಹಿಡಿಯುವ ಶಕ್ತಿಯೇ ಆ ಸವಿತುಹ. ಹೌದು, ಅದೇ ಸರಿಯಾದ ಅರ್ಥ. ಹಾಗಾದ್ರೆ ಭರ್ಗೋ ಎಂಬ ಪದದ ಅರ್ಥವೇನು? ಸಾಮಾನ್ಯವಾಗಿ ಭರ್ಗೋ ಎಂದ್ರೆ ತೇಜಸ್ಸು ಅಥವಾ ಬೆಳಕು ಎಂದು ನಾವು ಕೇಳಿದ್ದೇವೆ. ಇಲ್ಲಿ ಲೇಖಕರು ಭರ್ಗೋ ಎನ್ನುವ ಪದಕ್ಕೆ ವಿಶಿಷ್ಟವಾದ ಗುಣವಿರುವವನು ಎಂಬ ಅರ್ಥವನ್ನು ನೀಡುತ್ತಾರೆ.
ಆ ವಿಶಿಷ್ಟ ಗುಣ ಯಾವುದು? ಕೂರ್ಮನು 50,000 ಯೋಜನ ವಿಸ್ತಾರದ ಮಂದರ ಪರ್ವತವನ್ನ ಅತ್ಯಂತ ಲೀಲಾಜಾಳವಾಗಿ ತನ್ನ ಬೆನ್ನಿನ ಮೇಲೆ ಹೊತ್ತವನು. ಲೀಲಾಜಾಲವಾಗಿ ಅಂದ್ರೆ ಕಷ್ಟವಿಲ್ಲದೆ. ಹೌದು, ಆ ಪದ ಇಲ್ಲಿ ಬಹಳ ಮುಖ್ಯ. ಅಷ್ಟು ದೊಡ್ಡ ಭಾರವನ್ನು ಎತ್ತಿದರೂ ಆತನಿಗೆ ಕಿಂಚಿತ್ತೂ ಆಯಾಸವಾಗಲಿಲ್ಲ, ಬೆವರು ಬರಲಿಲ್ಲ. ಭಾರವನ್ನು ಹೊತ್ತರೂ ಅದರ ಪ್ರಭಾವಕ್ಕೆ ಒಳಗಾಗದಿರುವ ಆ ವಿಶಿಷ್ಟವಾದ ಶಕ್ತಿ, ಆ ತೇಜಸ್ಸೇ ಭರ್ಗೋ. ಇದೊಂದು ಅದ್ಭುತವಾದ ಜೀವನ ಪಾಠದಂತಿದೆ ಗೊತ್ತಾ? ಆಧುನಿಕ ಬದುಕಿನಲ್ಲಿ ನಾವೆಲ್ಲರೂ ವಿಪರೀತ ಬರ್ನ್ಔಟ್ನಿಂದ ಬಳಲ್ತಿದ್ದೇವೆ. ಹೌದು, ಸಣ್ಣ ಸಣ್ಣ ವಿಷಯಗಳಿಗೂ ಸುಸ್ತಾಗ್ತೇವೆ ಅಲ್ವಾ? ಒಂದು ಚಿಕ್ಕ ಇಮೇಲ್ ಬರೀದಿದ್ರೆ ಅಥವಾ ಆಫೀಸಿನಲ್ಲಿ ಸಣ್ಣದೊಂದು ಸಮಸ್ಯೆ ಎದುರಾದ್ರೆ ನಾವೇನೋ ದೊಡ್ಡ ಪರ್ವತ ಹೊತ್ತವರಂತೆ ಮಾನಸಿಕವಾಗಿ ಕುಸಿದು ಹೋಗ್ತೇವೆ. ಸಣ್ಣ ಭಾರವು ನಮಗೆ ವಿಪರೀತ ಆಯಾಸ ತರಿಸ್ತದೆ. ಖಂಡಿತ. ಆದ್ರೆ ಈ ಭರ್ಗೋ ಎಂಬ ಪದ ಜಗತ್ತಿನ ಅತಿದೊಡ್ಡ ಪರ್ವತವನ್ನು ಹೊತ್ರೂ ಆಯಾಸವಿಲ್ಲದೆ ನಗುನಗುತ್ತಾ ಇರುಬಲ್ಲ ಆ ಶಕ್ತಿಯನ್ನು ನೆನಪಿಸುತ್ತದೆ. ಆ ಗುಣವನ್ನು ನಾವು ಧ್ಯಾನಿಸಿದ್ರೆ ನಮಗೂ ನಮ್ಮ ದೈನಂದಿನ ಸಣ್ಣ ಪರ್ವತಗಳನ್ನ ಆಯಾಸವಿಲ್ಲದೆ ಹೊರಲು ಸಾಧ್ಯವಾಗಬಹುದು ಅಲ್ವಾ? 100ಕ್ಕೆ 100 ಸತ್ಯ. ಅದೇ ನಿಜವಾದ ಜ್ಞಾನಯೋಗ. ಆಚರಣೆಯೆಂದೇ ಕೇವಲ ಕುಳಿತು ಮಂತ್ರ ಹೇಳುವುದಲ್ಲ, ಆ ಮಂತ್ರದೊಳಗಿನ ಶಕ್ತಿಯನ್ನು ನಮ್ಮ ದೈನಂದಿನ ಬದುಕಿನ ಸವಾಲುಗಳಿಗೆ ಅನ್ವಯಿಸಿಕೊಳ್ಳುವುದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ನು ಗಾಯತ್ರಿ ಮಂತ್ರದ ಧೀಮಹಿ ಎನ್ನುವ ಪದವನ್ನು ನೋಡೋಣ. ನಾವು ಸಾಮಾನ್ಯವಾಗಿ ಧೀಮಹಿ ಎಂದರೆ ಧ್ಯಾನಿಸುತ್ತೇವೆ ಎಂದು ಸರಳವಾಗಿ ಅರ್ಥೈಸಿಕೊಡ್ತೇವೆ. ಆದರೆ ಲೇಖಕರು ಇಲ್ಲಿ ಮತ್ತೊಂದು ಆಯಾಮವನ್ನು ತೆರೆದಿಡುತ್ತಾರೆ. ಆ ಆಯಾಮ ಯಾವುದು? ಧ್ಯಾನ ಎನ್ನುವುದಕ್ಕಿಂತ ಮಿಗಿಲಾದ ಅರ್ಥ ಇದರಲ್ಲಿದೆಯಾ? ಹೌದು. ವಿಷ್ಣು ಸಹಸ್ರನಾಮದ 180ನೇ ನಾಮವಾದ ಮಹಾದ್ರಿ ದೃಕ್ ಎಂಬುದನ್ನು ಲೇಖಕರು ಇಲ್ಲಿ ಉಲ್ಲೇಖಿಸುತ್ತಾರೆ. ಅಂದ್ರೆ ದೊಡ್ಡ ಪರ್ವತವನ್ನು ಹೊತ್ತವನು. ಓಹೋ, ಮಹಾದ್ರಿ ಅಂದ್ರೆ ದೊಡ್ಡ ಪರ್ವತ. ಖಂಡಿತ. ಧೀಮಹಿ ಎನ್ನುವಾಗ ಆ ಬೃಹತ್ ಆಕಾರದ ಆದರೆ ಅತ್ಯಂತ ಶಾಂತವಾಗಿರುವ ಕೂರ್ಮನ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರಬೇಕು. ಜೊತೆಗೆ ನಾರಾಯಣ ವರ್ಮದಲ್ಲಿ ಹೇಳಿರುವಂತೆ ಆ ಕೂರ್ಮಾವತಾರಿ ಸಕಲ ಪಾಪಗಳನ್ನು ನಾಶ ಮಾಡುವನು ಎಂಬ ಧ್ಯಾನ ಕೂಡ ಇದರಲ್ಲಿದೆ. ಅಂದ್ರೆ ಕೇವಲ ಬಾಯಿಯಲ್ಲಿ ಶಬ್ದಗಳನ್ನು ಉಚ್ಚರಿಸುವುದಕ್ಕೂ ಆ ಪ್ರತಿಯೊಂದು ಪದದ ಹಿಂದಿರುವ ಆ ಮಹಾದ್ರಿ ದೃಕ್ನ ಭವ್ಯವಾದ ಚಿತ್ರಣವನ್ನು ಮನಸ್ಸಿನಲ್ಲಿ ತರುವುದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸವಿದೆ. ಆ ಸಮುದ್ರ ಮಥನದ ದೃಶ್ಯವನ್ನು ಮನಸ್ಸಿನಲ್ಲಿ ಮೂಡಿಸಿಕೊಂಡು ಜಪ ಮಾಡಿದ್ರೆ ಅದರ ಶಕ್ತಿಯೇ ಬೇರೆ. ಖಂಡಿತ. ಆ ಚಿತ್ರಣ ಮನಸ್ಸಿಗೆ ಬಂದಾಗ ಆಚರಣೆಯ ತೀವ್ರತೆ 100 ಪಟ್ಟು ಹೆಚ್ಚಾಗುತ್ತದೆ. ಆ 15 ನಿಮಿಷ ಕೇವಲ ಗಡಿಯಾರದ ಮುಳ್ಳಿನೊಂದಿಗಿನ ಹೋಟವಾಗಿರದೆ ನಮ್ಮ ಅಂತರಂಗದ ಅತಿ ಆಳವಾದ ಪ್ರಯಾಣವಾಗುತ್ತದೆ. ಹೌದು, ಅದೇ ಜ್ಞಾನಯೋಗದ ಸಾರ. ಇಂತಹ ಅಗಾಧವಾದ ಬ್ರಹ್ಮಾಂಡದ ವಾಸ್ತುಶಿಲ್ಪವನ್ನು ಇಷ್ಟು ಸೂಕ್ಷ್ಮವಾಗಿ ಬಿಡಿಸಿಟ್ಟ ಲೇಖಕರ ಮನಸ್ಥಿತಿಯ ಬಗ್ಗೆಯೂ ನಾವು ಮಾತನಾಡಲೇಬೇಕು. ಖಂಡಿತ. ಅವರ ಹಿನ್ನೆಲೆ ಬಹಳ ಮುಖ್ಯ. ಏಕೆಂದರೆ 800 ಪುಟಗಳಷ್ಟು ಆಳವಾದ ಜ್ಞಾನವನ್ನು ಕಲೆಹಾಕಿ ಒಂದು ಚಿಕ್ಕ ಆಚರಣೆಯ ಬೃಹತ್ ಸ್ವರೂಪವನ್ನು ತೆರೆದಿಡುವಾಗ ಯಾರಿಗಾದರೂ ಒಂದು ರೀತಿಯ ಬೌದ್ಧಿಕ ಅಹಂಕಾರ ಬರುವುದು ಸಹಜ. ನಾನು ಇಷ್ಟೆಲ್ಲ ಸಂಶೋಧನೆ ಮಾಡಿದ್ದೇನೆ ಎಂಬ ಗರ್ವ ಮೂಡುವ ಸಾಧ್ಯತೆ ಇರುತ್ತದೆ. ನಿಮ್ಮ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ಆದರೆ ಇಲ್ಲಿ ನಾವು ಲೇಖಕರ ಹಿನ್ನೆಲೆ ಮತ್ತು ಅವರ ಸಮರ್ಪಣಾ ಭಾವವನ್ನು ಗಮನಿಸಬೇಕು. ಅವರು ಈ ಬೃಹತ್ ಗ್ರಂಥವನ್ನು ತಮ್ಮ ಪಿತೃಗಳಾದ ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ರು ಹಾಗೂ ತಾಯಿ ಸೀತಾವತಿ ಭಟ್ರಿಗೆ ಅತ್ಯಂತ ಭಕ್ತಿಯಿಂದ ಅರ್ಪಿಸಿದ್ದಾರೆ. ಅವರ ತಂದೆಯವರ ಹಿನ್ನೆಲೆ ಕೂಡ ಅಷ್ಟೇ ಸ್ಫೂರ್ತಿದಾಯಕವಾಗಿದೆ ಅಲ್ವಾ? ಹೌದು. ವೇದಮೂರ್ತಿ ರಾಮನಾಥ ಭಟ್ರು ತಮ್ಮ 14ನೇ ವಯಸ್ಸಿನಿಂದಲೇ ಕೋಟೇಶ್ವರದ ಶ್ರೀ ವೀರ ಮಾರುತಿ ದೇವಸ್ಥಾನದಲ್ಲಿ ಸತತ 5 ದಶಕಗಳ ಕಾಲ, ಅಂದ್ರೆ ಬರೋಬ್ಬರಿ 50 ವರ್ಷಗಳ ಕಾಲ ಯಾವುದೇ ಅಡೆತಡೆಯಿಲ್ಲದೆ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. ಇಡೀ ಜೀವಮಾನವನ್ನು ಒಂದು ನಿಸ್ವಾರ್ಥ ಸೇವೆಗೆ ಮುಡಿಪಾಗಿಟ್ಟ ಪರಂಪರೆ ಅವರದು. ಅಂತಹ ಹಿನ್ನೆಲೆಯಿಂದ ಬಂದ ಲೇಖಕರು ಈ ಕೃತಿಯನ್ನು ಹೇಗೆ ನೋಡುತ್ತಾರೆ? ಅವರ ಪ್ರಕಾರ ಇಷ್ಟೆಲ್ಲ ಬರೆದವರು ಯಾರು? ಲೇಖಕರು ಅತ್ಯಂತ ಸ್ಪಷ್ಟವಾಗಿ ನಾಹಂ ಕರ್ತ ಹರಿಹಿ ಕರ್ತ ಎನ್ನುತ್ತಾರೆ. ಅಂದ್ರೆ ನಾನು ಮಾಡುವನಲ್ಲ, ಹರಿಯೇ ಮಾಡುವನು ಅಂತ. ನಿಖರವಾಗಿ. ಇದ್ಯಾವುದೋ ನಾನು ಮಾಡಿದ್ದಲ್ಲ, ಬರೆಸಿದವನೂ ಆ ಭಗವಂತ, ಬರೆಯುವಂತೆ ಪ್ರೇರೇಪಿಸಿದವನೂ ಅವನೇ. ಇಷ್ಟೊಂದು ದೊಡ್ಡ ಜ್ಞಾನಭಂಡಾರವನ್ನು ರಚಿಸಿದ್ರೂ ಅವರು ತೋರುವ ವಿನಮ್ರತೆ ಎಷ್ಟಿದೆ ಅಂದ್ರೆ ಅವರು ರಾಮಾಯಣದ ಒಂದು ಸುಂದರವಾದ ದೃಷ್ಟಾಂತವನ್ನು ನೀಡ್ತಾರೆ. ಓಹೋ, ಯಾವ ದೃಷ್ಟಾಂತ ಅದು? ರಾಮ ರಾವಣ ಯುದ್ಧದ ಮೊದಲು ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ದೊಡ್ಡ ದೊಡ್ಡ ಕಪಿಗಳು ಬೃಹತ್ ಬಂಡೆಗಳನ್ನು ತಂದು ಹಾಕುತ್ತಿದ್ದವು. ಆ ಸಮಯದಲ್ಲಿ ಒಂದು ಸಣ್ಣ ಅಳಿಲು ಮರಳಿನಲ್ಲಿ ಹೊರಳಾಡಿ ಸೇತುವೆಯ ಕಲ್ಲುಗಳ ಮಧ್ಯೆ ಹೋಗಿ ತನ್ನ ಮೈಯಲ್ಲಿದ್ದ ಮರಳನ್ನು ಉದುರಿಸಿ ತನಗೆ ತೋರಿದ ಸೇವೆ ಮಾಡಿತಂತೆ. ಆಹಾ, ಅಳಿಲು ಸೇವೆ ಎಂಬ ಮಾತು ಬಂದಿದ್ದೆ ಅಲ್ಲಿಂದ. ಹೌದು. ಲೇಖಕರು ಹೇಳುತ್ತಾರೆ,
ಮಹಾಜ್ಞಾನಿಗಳಾದ ಋಷಿಮುನಿಗಳು, ದಾಸರು, ಆಚಾರ್ಯರು ಭವ್ಯವಾದ ಜ್ಞಾನದ ಸೇತುವೆಯನ್ನು ಆಗಲೇ ನಿರ್ಮಿಸಿದ್ದಾರೆ. ನನ್ನ ಈ 800 ಪುಟಗಳ ಗ್ರಂಥ ಆ ಮಹಾನ್ ಜ್ಞಾನದ ಮುಂದೆ ಕೇವಲ ಆ ಅಳಿಲು ಉದುರಿಸಿದ ಮರಳಿನ ಕಣಗಳಿಗೆ ಸಮಾನ. ಎಂಥ ಅದ್ಭುತವಾದ ಮಾತು! ಆಸ್ತಿಕ ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಒಂದಿಷ್ಟು ಅನುಕೂಲವಾಗಲಿ ಎಂದು ಈ ಅಳಿಲು ಸೇವೆ ಮಾಡಿದ್ದೇನೆ ಎನ್ನುತ್ತಾರೆ. ಜ್ಞಾನ ಬೆಳೆದಂತೆಲ್ಲ ಅಹಂಕಾರ ನಾಶವಾಗಬೇಕು ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಆ ವಿನಮ್ರತೆಯೇ ಜ್ಞಾನಯೋಗದ ಅಂತಿಮ ಮತ್ತು ಅತ್ಯಂತ ಮಧುರವಾದ ಫಲ. ಎಷ್ಟೊಂದು ಸುಂದರವಾದ ಮತ್ತು ಆಳವಾದ ಮಾತು. ಬಂಡೆ ಹೊತ್ತ ಕಪಿಗಳು ಮತ್ತು ಮರಳು ಉದುರಿಸಿದ ಅಳಿಲು ಎರಡೂ ಒಂದೇ ಸೇತುವೆಯ ನಿರ್ಮಾಣಕ್ಕೆ ಕಾರಣವಾದವು. ನಾವು ಈ ಗ್ರಂಥದ ಮೂಲಕ ಕಲಿತ ಭರ್ಗೋ ಎಂಬ ಪದದ ಅರ್ಥ ಅಂದ್ರೆ ದೊಡ್ಡ ಪರ್ವತ ಹೊತ್ರೂ ಆಯಾಸವಿಲ್ಲದ, ಅಹಂಕಾರವಿಲ್ಲದ ಸ್ಥಿತಿಯನ್ನು ಲೇಖಕರು ತಮ್ಮದೇ ಬರವಣಿಗೆಯ ಮೂಲಕ ಸಾಬೀತು ಮಾಡಿದ್ದಾರೆ ಅನಿಸುತ್ತೆ. ಖಂಡಿತ. ಹಾಗಾದ್ರೆ ಇಂದಿನ ನಮ್ಮ ಈ ಸುದೀರ್ಘವಾದ ಮತ್ತು ಅಷ್ಟೇ ಆಳವಾದ ವಿಶ್ಲೇಷಣೆಯನ್ನು ಒಮ್ಮೆ ಸಾರಾಂಶಗೊಳಿಸೋಣ. ದಿನನಿತ್ಯ ಬೆಳಿಗ್ಗೆ ಮಾಡುವ ಸಂಧ್ಯಾವಂದನೆ ಎಂಬ ಆಚರಣೆ ಕೇವಲ ಬಾಯಲ್ಲಿ ಮಂತ್ರಗಳನ್ನು ಉಚ್ಚರಿಸುತ್ತಾ ಗಡಿಯಾರದ ಮುಳ್ಳಿನ ಕಡೆ ಕಣ್ಣಿಟ್ಟುಕೊಂಡು ಮಾಡುವ ಯಾಂತ್ರಿಕ ಕ್ರಿಯೆಯಲ್ಲ. ಖಂಡಿತ ಅಲ್ಲ. ಅದು ವೇದಗಳೆಂಬ ವೃಕ್ಷದ ಜೀವಂತ ಬೇರು. ಆ 15 ನಿಮಿಷಗಳಲ್ಲಿ ನಾವು ನಮ್ಮ ಭೌತಿಕ ದೇಹವನ್ನು, ಇಡೀ ಜಗತ್ತನ್ನು ಹೊತ್ತಿರುವ ಆ ಲೋಕಾಧಾರಕ ಕೂರ್ಮನ ಅಗಾಧ ಶಕ್ತಿಯೊಂದಿಗೆ ಬೆಸೆಯುತ್ತಿದ್ದೇವೆ. ಹೌದು. ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರವೂ ಸವಿತುಹು, ಭರ್ಗೋ, ಧೀಮಹಿ ಇವೆಲ್ಲವೂ ಸೃಷ್ಟಿಯ ರಹಸ್ಯವನ್ನು, ಸಮತೋಲನವನ್ನು ಮತ್ತು ಬರ್ನ್ಔಟ್ ಆಗದಂತೆ ಜೀವನದ ಭಾರವನ್ನು ಹೇಗೆ ಹೊರಬೇಕು ಎನ್ನುವ ಪಾಠವನ್ನು ಕಲಿಸುವ ಒಂದು ಪೆನ್ಡ್ರೈವ್ ಇದ್ದಂತೆ. ಅತ್ಯುತ್ತಮವಾದ ಸಾರಾಂಶ. ಮತ್ತು ಇದೆಲ್ಲದರ ಅಂತಿಮ ಗುರಿ ಆ ರಾಮಾಯಣದ ಅಳಿಲಿನಂತೆ ನಮ್ಮ ಅಹಂಕಾರವನ್ನು ಕರಗಿಸಿ ವಿನಮ್ರರಾಗುವುದು. ಸಂಪೂರ್ಣವಾಗಿ ಒಪ್ಪುವಂತ ಮಾತು. ಜ್ಞಾನ ಮತ್ತು ಕರ್ಮಗಳೆರಡೂ ಒಗ್ಗೂಡಿದಾಗ ಮಾತ್ರ ನಮ್ಮ ದೈನಂದಿನ ಆಚರಣೆಗಳು ನಿಜವಾದ ಅರ್ಥದಲ್ಲಿ ಭಕ್ತಿಯುಕ್ತ ಜ್ಞಾನಯೋಗವಾಗಿ ಮಾರ್ಪಡುತ್ತವೆ. ಬಾಹ್ಯ ಆಚರಣೆ ಎಷ್ಟೇ ಸಣ್ಣದಿರಲಿ, ಅದರ ಹಿಂದಿರುವ ಆಂತರಿಕ ಅನುಸಂಧಾನ ಬ್ರಹ್ಮಾಂಡದಷ್ಟೇ ವಿಸ್ತಾರವಾಗಿರಬೇಕು. ನಾಳೆ ಬೆಳಗಿನ ದಿನಚರಿಯೆ ಧಾವಂತದಲ್ಲಿ ನಾವು ಆತುರದಲ್ಲಿ ಮುಗಿಸುವ ಇನ್ನಾವ ಸಣ್ಣ ರೂಢಿಗಳಲ್ಲಿ ಇಂತಹ ಬೃಹತ್ ಬ್ರಹ್ಮಾಂಡದ ರಹಸ್ಯಗಳು ಸಾವಿರಾರು ವರ್ಷಗಳ ತಾತ್ವಿಕ ವಿಜ್ಞಾನ ಮತ್ತು ಮಾನಸಿಕ ತಂತ್ರಜ್ಞಾನಗಳು ಬಚ್ಚಿಟ್ಟುಕೊಂಡಿರಬಹುದು ಎಂಬ ಆಲೋಚನೆಯೇ ಸೋಜಿಗ ಮೂಡಿಸುತ್ತದೆ ಅಲ್ವಾ? ಹೌದು, ಖಂಡಿತ. ಇದು ನಮ್ಮೆಲ್ಲರಿಗೂ ಕಾಡುವ ಪ್ರಶ್ನೆ. ಆ ದಿನನಿತ್ಯದ ಅತ್ಯಂತ ಸಾಮಾನ್ಯ ಅನ್ನಿಸುವ ಕೆಲಸಗಳ ಹಿಂದಿರುವ ಆ ಕಾಣದ ಬೇರುಗಳನ್ನು ಒಮ್ಮೆ ಹುಡುಕುವ ಪ್ರಯತ್ನ ನಮಗೆಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನು ನೀಡಬಲ್ಲದು. ಆಲೋಚಿಸಿ, ಬದುಕಿನ ಧಾವಂತದ ನಡುವೆಯೋ ಒಮ್ಮೊಮ್ಮೆ ಸ್ವಲ್ಪ ನಿಂತು ಆ ಬೇರುಗಳಿಗೆ ನೀರೆರೆಯುವ ಕಾರ್ಯ ಸಾಗಲಿ. ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ.